ತಿಂಗಳಲ್ಲಿ ಇಳಿಕೆಯತ್ತ ಮುಖ ಮಾಡಿದ್ದ ಚಿನ್ನದ ಬೆಲೆ ಈಗ ಮತ್ತೆ ಅಮೆರಿಕ ಹಾಗೆ ಇರಾನ್ ಯುದ್ಧ ಶುರುವಾದ ಮೇಲೆ ಏರಿಕೆಯತ್ತ ಮುಖ ಮಾಡ್ತಾ ಇದೆ. ಇದು ಆಭರಣ ಪ್ರಿಯರಲ್ಲಿ ಹಾಗೆ ಖರೀದಿದಾರರಿಗೆ ಮತ್ತೆ ನಿರಾಸೆ ಉಂಟು ಮಾಡಿದೆ. ಇದಲ್ಲದೆ ಜಾಗತಿಕ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳು, ಹಣದುಬ್ಬರ ಮತ್ತು ವಿಶ್ವದಾದ್ಯಂತದ ಕೇಂದ್ರ ಬ್ಯಾಂಕ್ಗಳು ಚಿನ್ನದ ಸಂಗ್ರಹವನ್ನ ಹೆಚ್ಚಿಸ್ತಾ ಇರೋದು ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳಾಗಿವೆ. ಹೆಚ್ಚುವರಿಯಾಗಿ ಭಾರತದಲ್ಲಿ ರೂಪಾಯಿ ಮೌಲ್ಯದ ಕುಸಿತದಿಂದ ಆಮದು ವೆಚ್ಚ ಹೆಚ್ಚಾಗೋದು ಹಾಗೂ ಹೂಡಿಕೆದಾರರು ಸುರಕ್ಷಿತ ಆಸ್ತಿಯಾಗಿ ಚಿನ್ನದ ಮೊರೆ ಹೋಗ್ತಾ ಇರೋದು ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಈಗ ಇಂದಿನಿಂದ ಆಷಾಢ ಮಾಸ ಶುರುವಾಗಿರೋ ಹಿನ್ನೆಲೆಯಲ್ಲಿ ಚಿನ್ನದ ಖರೀದಿ ಅಷ್ಟೊಂದು ಜೋರಾಗಿಲ್ಲದೆ ಇರೋದು ಸಮಾಧಾನಕರ ಸಂಗತಿ. ಯಾಕಂದ್ರೆ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನ ಹೆಚ್ಚಾಗಿ ಮಾಡದೇ ಇರೋದ್ರಿಂದ ಚಿನ್ನದ ಮಾರಾಟ ಅಷ್ಟೊಂದು ಪ್ರಮಾಣದಲ್ಲಿ ಆಗೋದಿಲ್ಲ. ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆಯಾದಂತೆ ಬೆಂಗಳೂರು ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ಏರಿಕೆ ಕಂಡಿದೆ. ಪ್ರತಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಸುಮಾರು 770 ರೂಪಾಯಿ ಏರಿಕೆ ದಾಖಲಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 77 ರೂಪಾಯಿ ಏರಿಕೆಯಾಗಿದ್ದು 14,357 ರೂಪಾಯಿ ದಾಖಲಾಗಿದೆ. ಅದೇ ರೀತಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 770 ರೂಪಾಯಿ ಏರಿಕೆಯಾಗಿದ್ದು 1,43,570 ರೂಪಾಯಿ ದಾಖಲಾಗಿದೆ. ಈ ಹಿಂದಿನ ಬೆಲೆ ಅಂದರೆ ಜುಲೈ 13ಕ್ಕೆ ಹೇಳೋದಾದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,420 ರೂಪಾಯಿ ಇಳಿಕೆಯಾಗಿತ್ತು. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದಲ್ಲಿ 1,300 ರೂಪಾಯಿ ಇಳಿಕೆಯಾಗಿತ್ತು. ಜುಲೈ 14ಕ್ಕೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 110 ರೂಪಾಯಿ ಇಳಿಕೆಯಾಗಿತ್ತು. ಆದರೆ ಜುಲೈ 15 ಇಂದು ಮತ್ತೆ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದ್ದು ಭಾರತೀಯ ಮಹಿಳೆಯರಲ್ಲಿ ಇದೊಂದು ರೀತಿ ತೀವ್ರ ನಿರಾಸೆಗೆ ಕಾರಣವಾಗ್ತಿದೆ. ಅಮೆರಿಕ ಹಾಗೆ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಏರಿಕೆಯಾಗುತ್ತೆ ಅಂತ ಮಾರುಕಟ್ಟೆಯ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳ್ಳಿ ಬೆಲೆ ಬಗ್ಗೆ ಹೇಳೋದಾದ್ರೆ MCX ಮಾರುಕಟ್ಟೆಯಲ್ಲಿ ಬೆಳ್ಳಿ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಯಥಾಸ್ಥಿತಿ ಮುಂದುವರೆದಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.